ಇನ್ನು ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಖಮೇನಿ ಬಲಿಯಾಗಿದ್ರು. ಇವತ್ತು ಸಂಜೆ ಅಯತೊಲ್ಲಾ ಖಮೇನಿ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಖಮೇನಿ ಹತ್ಯೆಗೆ ಅಲ್ಲಿ ಲಕ್ಷಾಂತರ ಮಂದಿ ಕಂಬನಿಯನ್ನ ಬೆಳೀತಾ ಇದ್ದಾರೆ. ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿರೋಧವನ್ನ ತೋರುತ್ತಾ ಇದ್ದಾರೆ. ಇನ್ನು ಖಮೇನಿ ಅಂತ್ಯಕ್ರಿಯೆಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಸುಮಾರು ವರ್ಷಗಳಿಂದ ಈತನನ್ನ ಟ್ರ್ಯಾಕ್ ಮಾಡಲಾಗ್ತಾ ಇತ್ತು. ಫೈನಲಿ ಈತ ಒಂದು ಹೆಜ್ಜೆ ಮುಂದಿಡೋಕ್ಕೂ ಮುಂಚಿತವಾಗಿನೇ ಅಮೆರಿಕ ಇಸ್ರೇಲ್ ಜಂಟಿ ಕಾರ್ಯಾಚರಣೆ ಮಾಡೋ ಮುಖೇನ ಈತನ ಕಚೇರಿ ಮನೆಯನ್ನ ಟಾರ್ಗೆಟ್ ಮಾಡಿ ಉಡೀಸ್ ಮಾಡಲಾಗಿತ್ತು. ಅದರಲ್ಲಿ ಖಮೇನಿ ಮೃತಪಟ್ಟಿದ್ರು. ಇವತ್ತು ಅವರ ಅಂತ್ಯಕ್ರಿಯೆ ಸಂಜೆ ನಡೆಯುತ್ತೆ. ಇನ್ನು ಬೆಂಗಳೂರಿಂದ ದುಬೈಗೆ ತೆರಳಿದ್ದವರು ಅಲ್ಲಿ ಲಾಕ್ ಆಗ್ಬಿಟ್ಟಿದ್ದಾರೆ. ದುಬೈ ಪ್ರವಾಸಕ್ಕೆ ಅಂತ ಹೇಳಿ 30 ಜನ ಹೋಗಿದ್ರು. ಈಗ ವಾಪಸ್ ಬರಕ್ಕಾಗದೆ ಪರದಾಟವನ್ನ ಪಡ್ತಾ ಇದ್ದಾರೆ. ಅಲ್ಲೇ ಲಾಕ್ ಆಗಿದ್ದಾರೆ. ರೋಲಾ ಅಪಾರ್ಟ್ಮೆಂಟ್ ನಲ್ಲಿ ಕನ್ನಡಿಗರಿಗೆ ಆಶ್ರಯವನ್ನ ಕಲ್ಪಿಸಲಾಗಿದೆ. ನಮ್ಮನ್ನು ಭಾರತಕ್ಕೆ ಕರೆಸ್ಕೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಆದಷ್ಟು ಬೇಗ ಕರೆಸ್ಕೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಈಗ ಅವಕಾಶ ಸಿಕ್ಕಾಗ್ಲೆಲ್ಲ ಭಾರತಕ್ಕೆ ಕರೆತರುವಂತ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿಗೆ ಕರೆತರುವಂತ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಸೊ ಈಗ ದುಬೈಗೆ ಹೋಗಿದಂತ ಕನ್ನಡಿಗರು ಸಾಕಷ್ಟು ಕಡೆಗಳಲ್ಲಿ ಲಾಕ್ ಆಗಿದ್ದಾರೆ. ಇಲ್ಲಿ 30 ಜನ ಲಾಕ್ ಆಗಿದ್ದಾರೆ. ನಮ್ಮನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಿರಂತರವಾಗಿ ಕ್ಷಿಪಣಿ ದಾಳಿ ಅಲ್ಲೂ ಕೂಡ ಮುಂದುವರೆದಿರೋದ್ರಿಂದ ಅವಕಾಶ ಸಿಕ್ಕಾಗ ಅವರನ್ನ ಕರೆತರುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇನ್ನು ದುಬೈನಲ್ಲಿ ಸಿಲುಕಿರುವಂತಹ ಕನ್ನಡಿಗರು ಪರದಾಟವನ್ನ ಪಡ್ತಾ ಇದ್ದಾರೆ. ದುಬೈನಲ್ಲಿ ಸಿಲುಕಿರುವಂತಹ ಕರ್ನಾಟಕದ 50 ಮಂದಿ ಇವಾಗ ಸುರಕ್ಷಿತವಾಗಿದ್ರೂ ಕೂಡ ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಳ್ಳಾರಿಯ 35 ಮಂದಿ ಸೇರಿದಂತೆ 50 ಜನ ಲಾಕ್ ಆಗ್ಬಿಟ್ಟಿದ್ದಾರೆ. 4 ದಿನಗಳಿಂದ ಆತಂಕದಲ್ಲೇ ದಿನಗಳನ್ನ ದೂಡ್ತಾ ಇದ್ದಾರೆ. ಆದಷ್ಟು ಬೇಗ ನಮ್ಮನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿ ಅವರು ಮನವಿಯನ್ನ ಮಾಡಿದ್ದಾರೆ. ಇನ್ನು ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಜೊತೆಯಲ್ಲಿ ಇವರೆಲ್ಲ ಸಂಪರ್ಕದಲ್ಲಿದ್ದಾರೆ. ಫೆಬ್ರವರಿ 24ನೇ ತಾರೀಕು ದುಬೈ ಪ್ರವಾಸಕ್ಕೆ ಅಂತ ಹೇಳಿ 50 ಜನ ಟೀಮ್ ಮಾಡ್ಕೊಂಡು ಹೋಗಿದ್ರು. ಫೆಬ್ರವರಿ 28ನೇ ತಾರೀಕು ಇವರೆಲ್ಲ ವಾಪಸ್ ಬರಬೇಕಾಗಿತ್ತು. ದುಬೈ ಏರ್ಪೋರ್ಟ್ ಬಂದ್ ಆಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಲಾಕ್ ಆಗ್ಬಿಟ್ಟಿದ್ದಾರೆ. ಬೇಗ ನಮ್ಮನ್ನು ವಾಪಸ್ ಕರೆಸ್ಕೊಳ್ಳಿ, ಆತಂಕದ ಪರಿಸ್ಥಿತಿ ಇದೆ ಅಲ್ಲಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಾಗೇಂದ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಶಾಸಕರ ಜೊತೆಯಲ್ಲಿ. ಇನ್ನೊಂದ್ ಕಡೆ ಭರತ್ ರೆಡ್ಡಿ ಅವರು ದುಬೈನಲ್ಲೇ ಇರೋದ್ರಿಂದ ಅವ್ರ ಜೊತೆನೂ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಅಂದ್ರೆ ಸುರಕ್ಷಿತವಾಗಿ ವಾಪಸ್ ಕಳಿಸ್ಕೊಡುವಂತ ಒಂದು ಭರವಸೆಯನ್ನ ಕೂಡ ಅಲ್ಲಿ ನೀಡಲಾಗಿದೆ ಅವರಿಗೆ. ಆದ್ರೆ ಅಲ್ಲಿ ಇದ್ದಷ್ಟು ದಿನ ಸೌಂಡ್ಗಳಿಂದ ಕ್ಷಿಪಣಿ ದಾಳಿಯನ್ನ ಕಣ್ಣಾರೆ ನೋಡ್ತಿರೋದ್ರಿಂದ ಸಹಜವಾಗಿ ಒಂದು ಆತಂಕ ಅನ್ನೋದು ಇರುತ್ತಲ್ಲ. ಮತ್ತಲ್ಲಿ 70 ವರ್ಷಕ್ಕೆ ಮೇಲ್ಪಟ್ಟವರಿದ್ದಾರೆ, 80 ವರ್ಷಕ್ಕೆ ಮೇಲ್ಪಟ್ಟವರಿದ್ದಾರೆ. ಅನಾರೋಗ್ಯ ಪೀಡಿತರಾದ್ರೆ ಮುಂದೇನು ಅಂತ ಹೇಳಿ ಆ ಆತಂಕನೂ ಕೂಡ ಇದೆ. ಇನ್ನು ಗಲ್ಫ್ ರಾಷ್ಟ್ರಗಳಲ್ಲಿ ಕನ್ನಡಿಗರು ಲಾಕ್ ಆಗ್ಬಿಟ್ಟಿದ್ದಾರೆ. ಇರಾನ್ನಲ್ಲಿದ್ದ ಚಿಕ್ಕಮಗಳೂರಿನ ಯುವಕ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಅಂದ್ರೆ 8 ದಿವಸಗಳಿಂದ ಆತ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಇಲ್ಲಿರುವಂತಹ ಪೋಷಕರ ಸಂಪರ್ಕಕ್ಕೆ. ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ನಿವಾಸಿ ನಿಶ್ಚಿತ್ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಈ ಯುವಕ 8 ದಿನಗಳ ಹಿಂದೆ ತಂದೆಗೆ ಫೋನ್ ಮಾಡಿದ್ದ. ಆದ್ರೆ ಅದಾದ್ಮೇಲೆ ಆತ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಫೋನ್ ಮಾಡಿದ್ರೆ ಸಿಗ್ತಾ ಇಲ್ಲ. ಮಗನ ಸಂಪರ್ಕ ಸಿಗದೆ ಪೋಷಕರು ಕಂಗಾಲಾಗಿದ್ದಾರೆ. ಬೇಗ ಮಗನನ್ನ ರಕ್ಷಣೆ ಮಾಡಿ ನಮಗೆ ಕಾಂಟ್ಯಾಕ್ಟ್ ಮಾಡಿಸ್ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಡಿಸಿ ಮೂಲಕ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕುಟುಂಬ ಮನವಿಯನ್ನ ಮಾಡಿಕೊಂಡಿದೆ. ಚಿಕ್ಕಮಗಳೂರಿನ ನಿಶ್ಚಿತ್ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದ. 8 ದಿವಸಗಳ ಹಿಂದೆ ತಂದೆ ಹತ್ರ ಮಾತಾಡಿದ ಫೋನಲ್ಲಿ. ಈಗ ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂತ ಹೇಳಿ ಪೋಷಕರು ಕಂಗಾಲಾಗಿದ್ದಾರೆ. ನನ್ನ ಮಗ ಒಂದು 5 ತಿಂಗಳಾಗಿದೆ ಇರಾನಿಗೆ ಹೋಗಿ. ಈಗ ಯಾವ ಸಂಪರ್ಕದೂ ಇಲ್ಲ. ಹಾಗಾಗಿ ನಾವು ನಿಮ್ಮ ಹತ್ರ ಕೇಳ್ಕೊಡೋದಿಷ್ಟೇ, ಅವನು ಈ ಯುದ್ಧ ಆಗ್ತಿರೋದ್ರಿಂದ ಅಲ್ಲಿ ಹೇಗೆ ಪರಿಸ್ಥಿತಿ ಏನೋ ನಮಗೆ ಗೊತ್ತಿಲ್ಲ. ಮಗ ನನ್ನ ಸಂಪರ್ಕ ಮಾಡುವಾಗ ಮಾಡಿಕೊಡಿ. ತುಂಬ ಜನ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನನ್ನ ಮಗ ಒಂದು ಸಿಕ್ಕಿರುವಂತ ಕನ್ನಡಿಗರಿಗೆ ಯಾವ ತರ ಆತಂಕದ ಪರಿಸ್ಥಿತಿ ಇದೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ದುಬೈನಿಂದಲೇ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಮಂಜುಳಾ. ಮತ್ತೆ ಅವರ ಸುತ್ತಮುತ್ತ ಸಾಕಷ್ಟು ಜನ ಇದ್ದಾರೆ. ಮಂಜುಳಾ ಅವರೇ, ನಿಮ್ದು ಯಾವ ಊರು, ಯಾವಾಗ ನೀವು ಅಲ್ಲಿಗೆ ಹೋಗಿದ್ದು? ಓಕೆ ಶರ್ಮಿತಾ, ನಮಸ್ಕಾರ. ನಾನು ಆಕ್ಚುಲಿ ಇಲ್ಲಿರೋಳೆ, ಬೆಂಗಳೂರೋಳೆ, ಬಟ್ ನಾನು ಇಲ್ಲಿ ರೆಸಿಡೆಂಟ್, ದುಬೈ ರೆಸಿಡೆಂಟ್. ಸೊ ನನ್ ಜೊತೆ ಇರೋರೆಲ್ಲರೂ ಬಂದು ಟೂರಿಸ್ಟ್. ಬೆಳ್ಳಾರಿದ್ದು ನೀವೇನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ಲ, 30 ಆಕ್ಚುಲಿ ಇವರು 50ರಿಂದ 60 ಜನ ಇದಾರೆ ಇಲ್ಲಿ. ಸೊ ಸ್ವಲ್ಪ ಜನ ನಾವು ಇಲ್ಲಿ ಅಕಾಮಿಡೇಟ್ ಮಾಡಿದ್ವಿ, ಬಿಕಾಸ್ ಏಜ್ ಆಗಿರೋದ್ರಿಂದ ಕೆಲವರೆಲ್ಲ ಹೋಟೆಲ್ ಅಲ್ಲೇ ಇದಾರೆ. ಈಗ ಇಲ್ಲಿನ ಪರಿಸ್ಥಿತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಶರ್ಮಿತಾ ಅವರೇ, ಆತಂಕ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ ನಾನು. ಬಟ್
ಪರವಾಗಿಲ್ಲ, ಅಷ್ಟು ಸ್ವಲ್ಪ ಸೇಫ್ಟಿ ಇದೆ, ಎಮರ್ಜೆನ್ಸಿಗೆ ಆಂಬ್ಯುಲೆನ್ಸಸ್ ಇದೆ, ಪೊಲೀಸ್ ಇದ್ದಾರೆ, ಎಲ್ಲಾನು ಸೇಫ್ಟಿ ಇದೆ ಆಯ್ತಾ. ಸೊ ನಾನು ರೆಸಿಡೆಂಟ್ ಆಗಿರೋದ್ರಿಂದ ನನ್ನ ಕಡೆಯಿಂದ ಇದು ನಾನು ಹೇಳಬಲ್ಲೆ. ಬಟ್ ನಾನು ಇಲ್ಲಿಗೆ ಬಂದಿರುವಂತ ಬಳ್ಳಾರಿ ಅವ್ರ ಕಡೆಯಿಂದ ನಿಮ್ಗೆ ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಕೋಟಿ ಸರ್ ಹೇಳ್ಬೇಕು, ನಿಮ್ಮ ಟ್ರಿಪ್ ಬಂದಿದ್ದು ನೀವು 5 ದಿನಕ್ಕೆ ಅಂತ ಹೇಳಿ, ಆಗಿರೋದು 10 ದಿನ ಆಗಿದೆ. ಈಗ ನಿಮ್ಮ ಒಂದು ಅನಿಸಿಕೆ ಏನಂತ, ನಿಮ್ಮ ಒಂದು ಆತಂಕ ಇದೆಯಾ, ಇಲ್ಲ ಹೇಗಿದೆ ನಿಮ್ ಲೈಫ್ ಸ್ಟೈಲ್ ಇವಾಗ? ಅವ್ರಿಗೊಂದು ನೀವು ಹೇಳಿದ್ರೆ ಈ ಮೀಡಿಯಾ ಮೂಲಕ ಅವ್ರ ಫ್ಯಾಮಿಲೀಸ್ಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ನಾನು ಕೋಟಿ ಸರ್ಗೆ ಮಾತಾಡ್ಲಿಕ್ಕೆ ಹೇಳ್ತೀನಿ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ. ನೀವು ಯಾವಾಗ ಹೋಗಿದ್ದು, ಎಷ್ಟು ಜನ ಹೋಗಿದ್ರಿ, ಮತ್ತೆ 70 ವರ್ಷ 80 ವರ್ಷ ಆದವ್ರು ನಿಮ್ ಜೊತೆಲಿ ಇದಾರಾ? ಮೇಡಮ್ ನಾವು 23rd ಬಂದಿದ್ದೀವಿ ಬೆಂಗಳೂರಿಂದ. ನಾವು 28 ಇಲ್ಲಿಂದ ನಮ್ದು ಇತ್ತು ಹೋಗೋದು ಬಳ್ಳಾರಿಗೆ. ಅವತ್ತು ಹೋಗ್ಬೇಕಾದ್ರೆ ಬಸ್ನಲ್ಲಿ ಹೋಗ್ಬೇಕಾದ್ರೆ ಏರ್ಪೋರ್ಟ್ ಲಾಕ್ ಆಗ್ಬಿಡ್ತು. ಹಂಗಾಗಿ ನಾವು ರಿಟರ್ನ್ ತಿರ್ಕೊಂಡ್ ಬಂದಿವಿ. ರಿಟರ್ನ್ ತಿರ್ಕೊಂಡ್ ಬಂದ್ಮೇಲೆ ಸುಮಾರು 1-2 ತಾಸು ಬಸ್ನಲ್ಲಿ ಅಡ್ಡಾಡಿದ್ವಿ, ಎಲ್ಲಿ ನಮ್ಗೆ ಜಾಗ ಸಿಗ್ಲಿಲ್ಲ. ಆಮೇಲೆ ಟೂರ್ ಮಾಡೋರು ಇವರು RP ಅವರು ನಮ್ಗೆ ಒಂದು ಲಾಡ್ಜ್ ಬಸ್ನಲ್ಲೇ ಮಾತನಾಡ್ಕೊಂಡು ಒಂದು ಜಾಗದಲ್ಲಿ ಬಿಟ್ಟಿದ್ದಾರೆ. ನಾವು ಸುರಕ್ಷಿತವಾಗಿ ಇದ್ದೀವಿ. ಬಟ್ ಈಗ ತುಂಬಾ ಲೇಟ್ ಆಗ್ತಾ ಇರೋದ್ರಿಂದ, ಈಗ ವಯಸ್ಸಾದವರು ಜಾಸ್ತಿ ಇರೋದ್ರಿಂದ ಅವ್ರಿಗೆ ಟ್ಯಾಬ್ಲೆಟ್ಸ್ಗಳು ಎಲ್ಲ ಆಗೋಗಿರೋದ್ರಿಂದ, ನಿನ್ನೆ ಒಬ್ರು ಹಾಸ್ಪಿಟ್ಲಲ್ಲಿ ಕೂಡ BP ಶುಗರ್ ಜಾಸ್ತಿ ಆಗಿ ಅಡ್ಮಿಟ್ ಆಗಿದ್ದಾರೆ. ಈ ತರ ನಮ್ಗೆ ಆತಂಕ ಶುರುವಾಗಿದೆ. ಇಲ್ಲಿ ನಾವು ಬಹಳ ದಿನಗಳಾಗಿರೋದ್ರಿಂದ ಬಳ್ಳಾರಿಯಲ್ಲಿ ಕೂಡ ನಮ್ಮ ಕುಟುಂಬಸ್ಥರಿಗೆ, ಎಲ್ಲರ ಕುಟುಂಬಸ್ಥರಿಗೂ ತುಂಬಾ ಆತಂಕ ಆಗಿದೆ. ನಮ್ಗೆ ಸಂಪರ್ಕದಲ್ಲಿ ಕೇಂದ್ರ ಸರ್ಕಾರದ ಜೊತೆ ಮಾತಾಡ್ತಾ ಇದ್ದೀವಿ, ರಾಜ್ಯ ಸರ್ಕಾರ ಜೊತೆನೂ ಮಾತಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾಗೇಂದ್ರ ಅವ್ರ ಹತ್ರನೂ ಮಾತಾಡಿದ್ದೀವಿ. ಮತ್ತೆ ನಿನ್ನೆ ದಿವಸ ಶ್ರೀರಾಮುಲು ಸರ್ ಅವರು ಕೂಡ ನಮ್ಮ ಜೊತೆ ಮಾತನಾಡಿದ್ದಾರೆ. ಸೋಮಶೇಖರ್ ರೆಡ್ಡಿ ಸರ್ ಅವರು ಕೂಡ ಪೊಲೀಸ್ ಅವರ ಜೊತೆ ಮಾತನಾಡಿದ್ದಾರೆ. ಎಲ್ಲ ಮಾಜಿ ಸಚಿವರು, ಮಾಜಿ MLAಗಳು ಎಲ್ಲರೂ ಕೂಡ ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಕಾಂಗ್ರೆಸ್ನವರಾಗ್ಲಿ ಅಥವಾ BJP ಅವರಾಗ್ಲಿ ಇಲ್ಲಿ ಪಕ್ಷಪಾತ ಏನು ಇಲ್ಲ ನಮಗೆ. ಎಲ್ಲರೂ ಒಂದೇ. ದಯವಿಟ್ಟು ಎಲ್ಲರೂ ಸೇರಿಕೊಂಡು ನಮ್ಮನ್ನು ಬೇಗ ಬಳ್ಳಾರಿಗೆ ಕರೆಸ್ಕೊಂಡ್ರೆ ನಮಗೆ ತುಂಬ ಅನುಕೂಲ ಆಗ್ತತೆ. ಮತ್ತು ಅಲ್ಲಿರುವಂಥ ನಮ್ಮ ಕುಟುಂಬಸ್ಥರಿಗೆಲ್ಲ ಆತಂಕ ತಪ್ಪುತ್ತೆ, ನಮಗೂ ಕೂಡ ಭಾಳ ಅನುಕೂಲ ಆಗ್ತದೆ ಅಂತೇಳಿ ತಮ್ಮಲ್ಲಿ ನರೇಂದ್ರ ಮೋದಿ ಸರ್ ಅವ್ರಿಗೂ ಬೇಡ್ಕೊಳ್ತೀವಿ ಮತ್ತು ಸಿದ್ದರಾಮಯ್ಯ ಅವ್ರಿಗೂ ಬೇಡ್ಕೊಳ್ತೀವಿ. ಎರಡೂ ಸರ್ಕಾರ ಕೂಡಿಸ್ಕೊಂಡು ಬೇಗ ನಮ್ಮನ್ನ ಕರ್ಸ್ಕೋಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀವಿ ಮೇಡಮ್. ಖಂಡಿತ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಮತ್ತೆ ಯಾರು ಮಾತಾಡ್ತಾರೆ ಮಂಜುಳಾ? ಯಾಕಂದ್ರೆ ಈಗ ಎಷ್ಟಾದ್ರೂ ನಮ್ಮನೇನೆ ಬೇರೆಯವ್ರ ಮನೇನೆ, ಮತ್ತೆ ಅಲ್ಲಿ ಯುದ್ಧದ ಒಂದು ಕಾರ್ ಮೋಡ ಇರೋದ್ರಿಂದ ಈಗಲೂ ಆ ಸೌಂಡ್ಗಳ, ಕ್ಷಿಪಣಿ ದಾಳಿ ಆಗೋ ಸೌಂಡ್ಗಳೇನಾದ್ರೂ ಕೇಳ್ತಾ ಇದೆಯಾ? ಓಕೆ, ಏನು ಅಂತಂದ್ರೆ ಸ್ವಲ್ಪ ಬಿಕಾಸ್ ನಾವೆಲ್ಲರೂ ಬೇರೆ ಬೇರೆ ಪ್ಲೇಸಸ್ ಅಲ್ಲಿ ಇರೋದ್ರಿಂದ ಏನಾಗ್ತಿದೆ, ಒಂದೊಂದ್ ಕಡೆ ಮಾತ್ರ ನಮ್ಗೆ ಸೌಂಡ್ಗಳು ಕೇಳಿಸ್ತಿದೆ. ಸೊ ರಾತ್ರಿ ಹೊತ್ತು ಹೌದು ಕೇಳಿಸುತ್ತೆ, ಇಲ್ಲ ಅಂತಿಲ್ಲ. ಬಟ್ ಅದೇ ತರ ಒಂದು ಸೇಫ್ಟಿ ಆದಂತ ಡಿಫೆನ್ಸ್ ಹೆಲಿಕಾಪ್ಟರ್ಸ್ ಕೂಡ ಎಲ್ಲಾ ಕಡೆಯಿಂದನೂ ಇದೆ. ಸೊ ಅದು ಸೇಫ್ಟಿ ವೈಸ್ ಇದೆ. ಬಟ್ ನಾನೇನಂತಂದ್ರೆ ಮತ್ತೆ ಜೊತೆ ಬಂದಿರೋರು ಇನ್ನೊಬ್ರು ಸರ್ ಹತ್ರ ಕೂಡ ಮಾತಾಡ್ತೀನಿ. ಅವ್ರು ಕೂಡ ಇವರೆಲ್ಲ ಏಜ್ 50 and above ಇರೋದ್ರಿಂದ ಅವರ ಒಂದು ಹೆಲ್ತ್ ಕೂಡ ಏನೋ ಹೋಗ್ತಾ ಇದೆ. ಸೊ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಸ್ಟೇ ಒಂದೇ ಅಲ್ಲ, ಮೆಡಿಸಿನ್ಸ್ ಒಂದೇ ಅಲ್ಲ, ಅವ್ರ ಹೆಲ್ತ್ ಆಗ್ಲಿ ಮಾನಸಿಕವಾಗ್ಲಿ ಅವರು ಹೋಗ್ತಾ ಇದ್ದಾರೆ. ಸೊ ಅವ್ರ ಕಡೆಯಿಂದನೂ ನಾವು ಅವ್ರ ಅಭಿಪ್ರಾಯ ಏನಂತ ಕೇಳಲಿಕ್ಕೆ ಇಷ್ಟಪಡ್ತೀವಿ. ನಮಗೆಲ್ಲ ಇಲ್ಲಿ ಬಂದ್ಮೇಲೆ ಮಾಧವ್ ಕಿರಣ್ ಮತ್ತು ನಮ್ಮ ಮೇಡಮ್ನವರು ಎಲ್ಲ ಇಲ್ಲಿ ಎಲ್ಲ ಟೀಮು ಕನ್ನಡ ಎಲ್ಲರೂ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಊಟ ರೂಮ್ ಅವರು ಬಾಡಿಗೆ ಕಟ್ಟಿದ್ರು ಅವರೇ 4.5 ಲಕ್ಷ ಎಲ್ಲ ನಮಗೆಲ್ಲ ದಿನ ಇಲ್ಲಿ ರೆಸ್ಟೋರೆಂಟ್ಲಿಂದ ಊಟ ತರಿಸ್ತಿದಾರ. ಇವರೆಲ್ಲ ಚೆನ್ನಾಗಿ ನೋಡ್ತಾರ. ಆದ್ರೆ ನಮಗೆ ಏಜ್ ಆಗಿರೋದಕ್ಕೆ ಊರ ಕಡೆ ಜಾಸ್ತಿ ಐತೆ. ಆದಷ್ಟು ಬೇಗ ನಮ್ಮನ್ನ ಕರ್ಸಿಗ ರೀತಿ ಮಾಡ್ರಿ ಅಂತೇಳಿ ಕೇಳ್ಬೇಕು. ಧೈರ್ಯವಾಗಿರಿ ಸರ್. ಇವಾಗ ಅನಾರೋಗ್ಯದ ವಿಷಯ ಹೇಳಿದ್ರಿ, ಮಾತ್ರೆಗಳು ಖಾಲಿ ಆಗ್ತಾ ಇದೆ. ಮತ್ತೆ ಈ ಸಂದರ್ಭದಲ್ಲಿ ಧೈರ್ಯ ಅನ್ನೋದು ಕೂಡ ಮುಖ್ಯ. ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ. ನಮ್ಗೆ ಅರ್ಥ ಆಗುತ್ತೆ ನಿಮ್ ಸುತ್ತಮುತ್ತ ಹೆಂಗಿದೆ ಸಿಚುವೇಶನ್ ಅಂತ. ಹೆದರಿಸ್ಬೇಕು ಅಂತಲ್ಲ. ಈಗ ಆರ್ಥಿಕವಾಗಿ ಒಂದು ಟ್ರಿಪ್ ನಾವು ಹೊರದೇಶಕ್ಕೆ ಹೋಗ್ತೀವಿ ಅಂದ್ರೆ ಒಂದಿಷ್ಟು ಬಜೆಟ್ ಅಂತ ಪ್ಲಾನ್ ಮಾಡ್ಕೊಂಡು ಹೋಗಿರ್ತೀವಿ. ಸೊ ಈಗ ದುಡ್ಡೆಲ್ಲ ಖಾಲಿ ಆಗಿದೆಯಾ? ನಿಮ್ ಫಿನಾನ್ಷಿಯಲ್ ಕಂಡೀಷನ್ ಎಲ್ಲ ಹೆಂಗಿದೆ? ಫೈನಾನ್ಷಿಯಲ್ ಕಂಡೀಷನ್ ಈಗ ಆಲ್ರೆಡಿ ನಮ್ದೆಲ್ಲ ಖಾಲಿ ಆಗಿದೆ ಮೇಡಮ್. 28ನೇ ತಾರೀಕು ಬರ್ತೀವಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಪರ್ಚೇಸಿಂಗು ಅದು ಇದೆಲ್ಲ ಮಾಡಿ ಹೋಗಿದ್ವಿ. ಯಾಕಂದ್ರೆ ಈ ಫ್ಲೈಟ್ ಕ್ಯಾನ್ಸಲ್ ಆಗೋದ್ರ ಬಗ್ಗೆ ನಮ್ಗೆ ಯಾರಿಗೂ ಮಾಹಿತಿ ಇದ್ದಿಲ್ಲ. ಏರ್ಪೋರ್ಟ್ಗೆ ಹೋಗೋ ದಾರಿನಲ್ಲಿ ಮಾಹಿತಿ ಬಂತು, ಮತ್ತೆ ರಿಟರ್ನ್ ಬಂದಿವಿ. ಈಗಾಗಲೇ ತುಂಬಾ ದಿವಸ ಆಗಿರೋದ್ರಿಂದ ಮನೆಯವರವ್ರಿಗೆ ಬಳ್ಳಾರಿಗೆ ಅಥವಾ ಇವರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಫೋನ್ ಮಾಡಿದ್ರೆ ಅವರು ನಮ್ಮನ್ನು ನೋಡಿದ ತಕ್ಷಣ ಹತ್ತು ಬಿಡ್ತಾರೆ ಮೇಡಮ್. ಆ ಥರ ಆಗಿಬಿಟ್ಟಿದೆ. ಆದರೂ ನಾವೆಲ್ಲ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದವರಿಗೆ ಸಂಪರ್ಕದಾಗಿದ್ದು ನಮ್ಮ ಮಂಜುಳಾ ಮೇಡಮ್ ಇಲ್ಲಿ ಏನು ಬಂದಿದ್ದಾರಲ್ಲ ಅವ್ರಿಗೆ ನಮಗೆ ತುಂಬಾ ಧೈರ್ಯ ತುಂಬಿ ಅವರು ಒಂದು ಬ್ರೇಕ್ಫಾಸ್ಟ್ ಅಮೌಂಟ್ ಕೂಡ ಅವರೇ ಕಟ್ಟಿದ್ದಾರೆ. ನಮಗೆ ಅವರು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು ಮೇಡಮ್. ಮಂಜುಳಾ ಮೇಡಮ್ಗೆ ಥ್ಯಾಂಕ್ ಯು ವೆರಿ ಮಚ್. ನಮ್ಮನ್ನು ಬೇಗ ಕರೆಸ್ಕೊಳ್ಳಿ ಅಂತೇಳಿ ನಮ್ಮ ರಿಕ್ವೆಸ್ಟ್ ಇದೆ ಮೇಡಮ್.
ಚೇತನ ಅಂತ ಮಾತಾಡ್ತಾ ಇರೋದು. ನಾನು ಇಲ್ಲಿ ರೆಸ್ಟೋರೆಂಟ್ 11 ವರ್ಷದಿಂದ. ಪ್ಯಾನಿಕ್ ಆಗಂತ ಅವಶ್ಯಕತೆ ಇಲ್ಲ, ಹೈಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಈಗ ಹುಷಾರಿಲ್ಲ ಅಂತ ಇದ್ದಾರೆ, ಹೌದು, ನಾವು ಅಡ್ಮಿಟ್ ಮಾಡಿ ಬಂದಿದ್ದೀವಿ. ರಾತ್ರಿ 1 ಗಂಟೆವರೆಗೂ ನೋಡಿಕೊಂಡು ಅವ್ರ ಯೋಗಕ್ಷೇಮನ ವಿಚಾರಿಸ್ಕೊಂಡು ಬಂದಿದ್ದೀವಿ, ನಾನು, ಮಂಜುಳಾ ಅವರು, ದೀಪಕ್ ಅವರು. ಸೊ ಆತಂಕದ ವಾತಾವರಣ ಇದೆ, ಹಾಗಂತ ಗಾಬರಿ ಪಡೋಂಥ ಅವಶ್ಯಕತೆ ಇಲ್ಲ. ನೆನ್ನೆ ಗೌರ್ಮೆಂಟ್ ಅಫಿಷಿಯಲ್ಸು ತುಂಬ ಕನ್ಫರ್ಮ್ ಮಾಡಿದ್ದಾರೆ, ಅವ್ರ ಕಡೆಯಿಂದ ಅದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಪ್ಯಾನಿಕ್ ಆಗಂತ ಅವಶ್ಯಕತೆ ಇಲ್ಲ. ಮತ್ತೆ ತುಂಬ ಹಾಗಾಗ್ತದೆ ಹೀಗಾಗ್ತದೆ ಅಂತ ಹೈಪ್ ಇಲ್ಲ, ತುಂಬ ನಾರ್ಮಲ್ ಆಗಿದೆ ದುಬೈ. ಅವ್ರದ್ದು ಏನಿದ್ರು ಅಟ್ಯಾಕು US ಏರ್ ಬೇಸ್ ಚೇತನ್, ಅರ್ಥ ಆಯ್ತು. ಈಗ ಸುರಕ್ಷಿತವಾಗಿದ್ರು ಕೂಡ ಒಂದ್ಸತಿ ವಾಪಸ್ ಮನೆಗೆ ಬರ್ಬೇಕು ಅನ್ನೋ ಒಂದು ಧಾವಂತ ಅನ್ನೋದು ಇರುತ್ತಲ್ಲ ಪಾಪ ಅವ್ರಿಗೆಲ್ಲ. ಅದು ನಾವು ಮಾಡ್ತಾ ಇದೀವಿ. ಈಗ ನೀವಿರೋ ಪ್ಲೇಸ್ ಇಂದ ಏರ್ಪೋರ್ಟ್ ಎಷ್ಟು ದೂರದಲ್ಲಿದೆ? 12ರಿಂದ 13 ಕಿಲೋಮೀಟರ್ ಇದೆ. ಓಕೆ, ಒಂದ್ ವೇಳೆ ಮೆಸೇಜ್ ಸಿಕ್ಕ ತಕ್ಷಣ ಅಂದ್ರೆ ಹೇಳಿ. ಪಾಯಿಂಟ್ ಇಸ್ ವೆರಿ ಕ್ಲಿಯರ್. ಈಗ ಹಾಸ್ಪಿಟಲ್ಸ್ ಇದೆ, ಎಲ್ಲ ನಾರ್ಮಲ್ ವರ್ಕ್ ಆಗ್ತಾ ಇದೆ, ಗಾಬರಿ ಪಡೋದು ಬೇಡ. ನೀವು ಆದಷ್ಟು ಧೈರ್ಯ ತುಂಬಿ ನ್ಯೂಸ್ ಚಾನಲ್ ಅಲ್ಲಿ, ಯಾಕಂದ್ರೆ ಅವ್ರಿಗೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಇಂಡಿಯಾದಲ್ಲಿ ಇರೋರಿಗೆ. ಸೊ ಹಾಗಾಗಿ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್. ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇದೆ, ಹಾಸ್ಪಿಟಲ್ಸ್ ಇದೆ, ಎಲ್ಲಾನು ಇದೆ. ನೀವಿರೋ ಎಕ್ಸಾಕ್ಟ್ ಪ್ಲೇಸ್ ಹೆಸರೇನು ಮಂಜುಳಾ ಅವರೇ? ಎಕ್ಸಾಕ್ಟ್ ಪ್ಲೇಸ್ ಹೆಸರೇನು? ಓಕೆ, ಇದು ಬಂದು ನಾವು ಅಂದ್ರೆ ಎಲ್ಲರಿಗೂ ಒಂದು ವ್ಯವಸ್ಥೆ ಅಂತ ಮಾಡಿರೋ ಜಾಗ ಹೆಸರು ಬಂದು, ಹೋಟೆಲ್ ಹೆಸರು ಬಂದು ಎಕ್ಸ್ಕ್ಲೂಸಿವ್ ಮೇಪಲ್ಸ್ ಹೋಟೆಲ್ ಅಪಾರ್ಟ್ಮೆಂಟ್ ಅಂತ, ಬರ್ದುಬೈ ಮೈಸೂರಲ್ಲಿದೆ ಇದು. ಓಕೆ, ನಾನು ನಿಮಗೆ ಜಸ್ಟ್ ಒಂದು ವ್ಯೂ ತೋರಿಸ್ತೀನಿ. ದುಬೈ ಅಂದ್ರೆ ಇದು ನಾರ್ಮಲ್ ಇದೆ ಅಂತ ಸದ್ಯಕ್ಕೆ. ಹೌದು, ನಾನು ಹೇಳ್ದಂಗೆ ಆತಂಕ ಇದೆ, ರೋಡಲ್ಲಿ ವೆಹಿಕಲ್ಸ್ ಎಲ್ಲ ಕಮ್ಮಿ ಆಗಿದೆ. ಸೊ ಗೌರ್ಮೆಂಟ್ ಕಡೆಯಿಂದ ಒಂದೇ ಒಂದು ಅವ್ರ ಕಡೆಯಿಂದ ರಿಕ್ವೆಸ್ಟ್ ಅಂದ್ರೆ UAE ಗೌರ್ಮೆಂಟ್ ಕಡೆಯಿಂದ ಏನ್ ರಿಕ್ವೆಸ್ಟ್ ಅಂದ್ರೆ, ಅವಶ್ಯಕತೆ ಇದ್ರೆ ಮಾತ್ರ ನೀವು ಹೊರಗೆ ಕಾಲಿಡಿ, ಆಯ್ತಾ? ಯಾಕಂದ್ರೆ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ, ಸ್ಕೂಲ್ಗಳು ಎಲ್ಲಾನು ಮನೆಯಿಂದನೇ ಆನ್ಲೈನ್ ನಡೀತಿದೆ. ಸೊ ನಿಮ್ಗೆ ಅನಾವಶ್ಯಕವಾಗಿ ಕಾಲಿಡ್ಬೇಡಿ, ಯಾಕಂದ್ರೆ ಅದು ನಿಮ್ಮ ಒಂದು ಓನ್ ಸೇಫ್ಟಿ, ನಿಮ್ಮ ಫ್ಯಾಮಿಲಿಗೋಸ್ಕರ ಅಂತ UAE ಗವರ್ಮೆಂಟ್ ನಮ್ಗೆ ಕ್ಲಿಯರ್ ಆಗಿ ಅವೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನಮ್ಗೆ. ಶಮಿತಾ ಅವರೇ, ಫೈನ್. ಈಗ ಸರ್ಕಾರಕ್ಕೆ ನಾವು ಈ ಮೆಸೇಜ್ ಅನ್ನ ಕನ್ವೆ ಮಾಡ್ತೀವಿ. ಈಗ ಸೈರನ್ ಏನಾದ್ರು ಅಲ್ಲಿ ಮೊಳಗಿಸ್ತಾ ಇದಾರಾ ಅಥವಾ ನಾರ್ಮಲ್ ಆಗೇ ಇದೆಯಾ ಮಂಜುಳಾ ಅವರೇ? ಬೆಳಿಗ್ಗೆ ಒಂದ್ಸತಿ ಇತ್ತು, ಅದು ಏನಂತಂದ್ರೆ ಒಂದು ರೌಂಡ್ ಮಾಡ್ತಾರೆ ಅವರು, ಅದು ಆಸ್ ಅ ಪ್ರಿಕಾಷನ್ ಅವ್ರು ಒಂದು ರೌಂಡ್ ಮಾಡ್ತಾರೆ. ಅದು ಬಿಟ್ರೆ ಏನಿಲ್ಲ. ಆಮೇಲೆ ಎಮರ್ಜೆನ್ಸೀಸ್ ಬೇಕಂದ್ರೆ ಆಂಬ್ಯುಲೆನ್ಸಸ್ ಎಲ್ಲ ಅಲ್ಲಲ್ಲ ಏರಿಯಾಸ್, ಇಂಪಾರ್ಟೆಂಟ್ ಏರಿಯಾಸ್ ಅಲ್ಲಿ, ಎಸ್ಪೆಷಲಿ ಅಲ್ಲಿ US ಬೇಸ್ ಕಾನ್ಸುಲೇಟ್ಸ್ ಎಲ್ಲ ಇರುತ್ತಲ್ಲ, ಅಲ್ಲಲ್ಲಿ ಪೊಲೀಸ್ಗಳಾಗ್ಲಿ ಮತ್ತೆ ಆಂಬ್ಯುಲೆನ್ಸಸ್ ಆಗ್ಲಿ, ಎಮರ್ಜೆನ್ಸಿ ಫೈರ್ ಬ್ರಿಗೇಡ್ ಅವ್ರದ್ದಿರ್ಲಿ, ಎಲ್ಲಾನು ಅರೇಂಜ್ಡ್ ಇದೆ. ಸೊ ಅವ್ರು ಆದಷ್ಟು ನಮ್ಮನ್ನೆಲ್ಲ ಸೇಫ್ ಇಡೋಕೆ ಅವರು ಟ್ರೈ ಮಾಡ್ತಾ ಇದಾರೆ. ಬಟ್ ಒಂದೇ ಏನಂತಂದ್ರೆ, ನಮ್ಮ ಜನಗಳದ್ದು ಯಾರು ಇಲ್ಲಿ ಸಿಕ್ಕಾಕೊಂಡಿದಾರಲ್ಲ, ಅವರು ಹೆಲ್ತ್ಗಳು ನೋಡ್ತಾ ಇದ್ರೆ, ಹೌದು ನಾನು ಹೇಳ್ದಂಗೆ ನಾವು ಒಬ್ರು ಅಡ್ಮಿಟ್ ಸಹ ಆಗಿದ್ದಾರೆ. ಬಟ್ ಇಲ್ಲಿರೋ ನಮ್ಗೆ ಕನ್ನಡ ಡಾಕ್ಟರ್ ಕೂಡ ಪರಿಚಯ ಇದೆ, ಡಾಕ್ಟರ್ ನವೀನ್ ಅಂತ ಹೇಳಿ, ಗೌರ್ಮೆಂಟ್ ಹಾಸ್ಪಿಟಲ್. ಅವ್ರು ಕೊಡ್ತಿರುವಂತ ಫೆಸಿಲಿಟೀಸು ಯಾವುದೇ ಹೈಫೈ ಹಾಸ್ಪಿಟಲ್ಗಳಲ್ಲೂ ಕೂಡ ಸಹ ಸಿಗೋದಿಲ್ಲ. ಸೊ ಅವ್ರು ನೋಡ್ಕೋತಾ ಇರೋದ್ರಿಂದ ನಮ್ಗೆ ಒಂದು ಮೆಡಿಕಲ್ ಅಂತ ಬಂದಾಗ ಅವರಿದ್ದಾರೆ ಎಮರ್ಜೆನ್ಸಿಗೆ. ಊಟದ ಬೇಕಂದ್ರೆ ಇಲ್ಲಿ ಕನ್ನಡದ ರೆಸ್ಟೋರೆಂಟ್ಗಳು ಅವರು ಎಲ್ಲರೂ ಅವರೇ ಒಂದು ಏನಂತಾರೆ, ಸ್ವಯಂವಾಗಿ ಅವರೇ ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗ್ಲಿ, ಲಂಚ್ ಆಗ್ಲಿ, ಡಿನ್ನರ್ ಆಗ್ಲಿ, ಇವ್ರಿಗೆ ಮುದ್ದೆ ಊಟ ಬೇಕಾ ಮುದ್ದೆ ಊಟ, ಯಾಕಂದ್ರೆ ತುಂಬಾ ಜನ ಇಲ್ಲಿ ವೆಜ್ ಇರೋರು ಇದಾರೆ, ನಾನ್ ವೆಜ್ ಇರೋರು ಇದಾರೆ. ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಅವ್ರಿಗೆ ಏನೇನ್ ಬೇಕೋ ಅದನ್ನ ಮಾತ್ರ ನಾವು ನೋಡ್ಕೊತಾ ಇದೀವಿ ಇಲ್ಲಿ ಕನ್ನಡದವ್ರು. ಈಗ ನಿಮ್ ಕೈಯಲ್ಲಾದಷ್ಟು ಸಹಾಯ ನೀವು ಮಾಡ್ತಾ ಇದ್ದೀರಾ ಮಂಜುಳಾ, ಚೇತನ್ ಅಂಡ್ ಟೀಮ್. ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್, ನಮ್ಮ ಕಡೆಯಿಂದ ಪರ್ಸನಲ್ ಥ್ಯಾಂಕ್ಸ್ ಹೇಳ್ತೀವಿ. ಅವ್ರನ್ನ ಸೇಫ್ ಆಗಿ ಕಳಿಸ್ಕೊಡಿ. ಆ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸರ್ಕಾರಕ್ಕೂ ನಾವು ರಿಕ್ವೆಸ್ಟ್ ಮತ್ತೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅಂಡ್ ಟೀಮ್ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು.